ಒಂದು ಪ್ರಸಂಗ ನಡೀತದೆ. ಉಪನಿಷತ್ತುಗಳನ್ನು ಭಾಳ ಚಂದ ಬರೆದಿದ್ದಾರೆ. ಈಗ ಹೇಗೆ ನಾವು ಬದುಕ್ತಿದ್ದೀವಿ, ನಮ್ಮ ಹೆಂಗೆ ಘಟನೆಗಳು ಪ್ರಸಂಗಗಳು ನಡೀತಾವ, ಹಾಗೆ ಋಷಿಗಳ ಆಗಿ ಹೋದ್ರಲ್ಲ ಅವ್ರದ್ದು ಯಥಾವತ್ತಾಗಿ ಬರೆದಿಟ್ಟಾರ. ಒಬ್ಬ ಋಷಿ ಇದ್ದ, ಆತನ ಹೆಸರ ಉದ್ದಾಲಕ ಅಂತ ಒಬ್ಬ ಋಷಿ. ಆತನಿಗೆ ಒಬ್ಬ ಮಗ, ಆತನ ಹೆಸರ ಶ್ವೇತಕೇತು. ಆತ ಶ್ವೇತಕೇತುವನ್ನು ಗುರುಕುಲಕ್ಕೆ ಕಲಿಸಲಿಕ್ಕೆ ಕಳಿಸಿದ. ಆತ 12 ವರ್ಷಗಳವರೆಗೆ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಕಲಿತುಕೊಂಡು ಮನೆಗೆ ಬಂದ. ಅವನಿಗೆ ಅಹಂಕಾರ ಮತ್ತು ಒಂದು ರೀತಿಯ ಸ್ವಾಭಿಮಾನ, ನಾನು ಭಾಳ ಕಲ್ತನಿ ಅಂತ ಒಂದು ರೀತಿಯ ತಲೆಯೊಳಗೆ ತುಂಬಿತ್ತು. ಒಂದು ಸಲ ಏನಾಯಿತು, ಒಂದು ಪಾಂಚಾಲ ದೇಶ ಅಂತ ಒಂದು ಪಾಂಚಾಲ ದೇಶ ನಮ್ಮಲ್ಲೇನೆ, ಆ ದೇಶದಲ್ಲಿ ಒಬ್ಬ ರಾಜ ಇದ್ದ, ಪ್ರವಾಹನ ಅಂತ ಆತನ ಹೆಸರ. ಆತ ಒಮ್ಮೆ ಎಲ್ಲ ವಿದ್ವಾಂಸರನ್ನು ಕರೆಸಿದ. ನೋಡೋಣ, ಚಿಂತನೆ ಮಾಡೋಣ ಅಂಥೇಳಿ ಎಲ್ಲರನ್ನ ಕರೆಸಿದ. ಅವಾಗ ಈ ಶ್ವೇತಕೇತುನು ಹೋದ. ಆ ರಾಜ ಈ ಶ್ವೇತಕೇತುವಿಗೆ ಕೇಳ್ತಾನೆ, ನೀನು ಕಲ್ತಿದ್ದೇನು ಅಂತ ಕೇಳಿದ. ಹೌದು, ನಾನು ಭಾಳಷ್ಟು ಕಲ್ತನಿ. ಏನು ಕಲ್ತದಿ? 4 ವೇದಗಳನ್ನು ಕಲ್ತಾನೆ, ಪುರಾಣ ಶಾಸ್ತ್ರ ದರ್ಶನಗಳನ್ನು ಕಲ್ತಾನೆ, ಕಾವ್ಯವನ್ನು ಕಲ್ತಿದ್ದೀನಿ, ಎಲ್ಲ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದೀನಿ ಅಂತ ಹೇಳಿದ. ಅವಾಗ ಅವ ಹೇಳಿದ, ಹಾಗಾದ್ರೆ ನೋಡು, ನಾನು ಒಂದು 5 ಪ್ರಶ್ನೆ ಕೇಳ್ತೀನಿ. ಆ 5 ಪ್ರಶ್ನೆಗೆ ನೀನು ಉತ್ತರಿಸಬೇಕು. ಆಗಲಿ ಅಂತಂದ ಈತ. ಮೊದಲನೇ ಪ್ರಶ್ನೆಯನ್ನು ಕೇಳಿದ. ನೋಡ್ರಿ ಹೇಗೆ ಕೇಳ್ತಾರೆ ಅವರು ಋಷಿಗಳು. ನಾವು ಎಂಥವು ಪ್ರಶ್ನೆ ಕೇಳ್ತೀವಿ, ಅವ್ರು ನೋಡ್ರಿ ಹೇಗೆ ಕೇಳ್ತಾರ. ಅವರು ರಾಜ ಕೇಳ್ತಾನೆ, ಸತ್ತ ನಂತರ ಈ ಮನುಷ್ಯರು ಎಲ್ಲಿ ಹೋಗ್ತಾರ? ಮೊದಲನೇ ಪ್ರಶ್ನೆ. ಸತ್ತ ನಂತರ ಜೀವಿಗಳು ಎಲ್ಲಿ ಹೋಗ್ತಾರ? ಅವನು ಶ್ವೇತಕೇತು ಹೇಳಿದ, ಇಲ್ಲ, ನನಗಿದು ಗೊತ್ತಿಲ್ಲ. ನಾನು ಎಲ್ಲ ಶಾಸ್ತ್ರಗಳನ್ನು ಓದಿದ್ದೀನಿ, ಆದರೆ ಇದು ನನಗೆ ಗೊತ್ತಿಲ್ಲ. ಹಾಗಾದರೆ 2ನೇ ಪ್ರಶ್ನೆ ಕೇಳುವಂತ ಆತ ರಾಜ ಅಂದ. 2ನೇ ಪ್ರಶ್ನೆ ಯಾವುದು? 2ನೇ ಪ್ರಶ್ನೆ ಕೇಳ್ತಾನಾತ, ಸತ್ತ ಬಳಿಕ ಹೋಗಿರುವಂಥ ಜೀವಿಗಳೆಲ್ಲ ಮರಳಿ ಹೆಂಗೆ ಬರ್ತಾರ? ಮರಳಿ ಹೆಂಗೆ ಬರ್ತಾರ? ಅವರು ಬರ್ತಾರೋ ಇಲ್ಲೋ, ಮರಳಿ ಹೆಂಗರೆ ಬರ್ತಾರ? ಅವಾಗ ಇವು ಶ್ವೇತಕೇತು ಹೇಳಿದ, ಇದೂ ಕೂಡ ನನಗೆ ಗೊತ್ತಿಲ್ಲ. 3ನೇ ಪ್ರಶ್ನೆ ಕೇಳೋ ಹಾಗಾದ್ರ, ಸತ್ತ ನಂತರ ಮನುಷ್ಯ ಹೋಗ್ತಾನಂತ ಹೇಳ್ತಾರ, ಹೋಗುವಾಗ 2 ದಾರಿಗಳದಾವಂತ ಹೇಳ್ತಾರೆ. ಒಂದು ದಾರಿಗೆ ದೇವಯಾನ ಅಂತ ಹೆಸರು, ಇನ್ನೊಂದು ದಾರಿಗೆ ಪಿತೃಯಾನ ಅಂತ ಒಂದು ಹೆಸರು. ಈ ದೇವಯಾನ ಅಂದರೆ ಯಾವುದು? ಈ ದೇವಯಾನದ ದಾರಿಯ ಮೇಲೆ ಯಾರು ಹೋಗ್ತಾರ? ಮತ್ತು ಪಿತೃಯಾನ ಅಂದರೆ ಯಾವುದು? ಆ ಪಿತೃಯಾನ ದಾರಿಯ ಮೇಲೆ ಯಾರು ಹೋಗ್ತಾರ? ನಿನಗೆ ಗೊತ್ತೈತೇನು ಅಂತ ಕೇಳಿದ. ಶ್ವೇತಕೇತು ಹೇಳಿದ, ಇದೂ ಕೂಡ ನನಗೆ ಗೊತ್ತಿಲ್ಲ. ಹಾಗಾದ್ರೆ 4ನೇ ಪ್ರಶ್ನೆ ಕೇಳು. 4ನೇ ಪ್ರಶ್ನೆ ಕೇಳು. ನೋಡು, ಈ ಜಗತ್ತದಲ್ಲ, ಈ ಸೃಷ್ಟಿ ಅದಲ್ಲ, ಸೃಷ್ಟಿಯಲ್ಲಿ ಎಲ್ಲರೂ ಹುಟ್ಟುತ್ತಾನೇ ಅದಾರ, ಎಲ್ಲವೂ ಬೆಳಿತಾನೇ ಅದ. ಆದರೆ ಈ ಸೃಷ್ಟಿ ಒಂದು ದಿವಸನೂ ತುಂಬಿ ಪೂರ್ಣ ಆಗವಲ್ದು. ಯಾಕ ಅಂತಂದ, ಇದು ಓರ್ಫುಲ್ ಆಗ್ತಾ ಇಲ್ಲ. ಎಲ್ಲರೂ ಬರ್ತಾರ, ಎಲ್ಲವೂ ಹುಟ್ಟುತ್ತಾವ, ಇಷ್ಟು ಜೀವಿಗಳದಾವ. ಜಗತ್ತಿಗೆ ಪೂರ್ಣತ್ವ, ಜಗತ್ತು ಯಾಕೆ ಓರ್ಫುಲ್ ಆಗ್ತಾ ಇಲ್ಲ ಅಂತ ನಿನಗೆ ಗೊತ್ತೈತೇನು ಅಂತ. ಅದು ಕೂಡ ನನಗೆ ಗೊತ್ತಿಲ್ಲ. ಆನಂತರ 5ನೇ ಪ್ರಶ್ನೆ ಕೇಳು. 5ನೇದು ಕೇಳ್ತಾನ ಆತ. ನೋಡು, ಜೀವ ಹೋಗ್ತಾನ ಬರ್ತಾನ ಅಂತ ಹೇಳ್ತಾರಲ್ಲ, ಆತ ಬರುವಾಗ ಪಂಚಭೂತಗಳಿಂದ ಕೂಡಿ ಬರ್ತಾನೆ. ಆ ಪಂಚಭೂತಗಳಲ್ಲಿ ಹೆಂಗೆ ಬರ್ತಾನೆ ನಿನಗೆ ಗೊತ್ತೇನು ಅಂತ. ಪಂಚಭೂತಗಳಿಂದ ಆತ ಹೆಂಗೆ ಸೃಷ್ಟಿ ಆಗ್ತಾನೆ ನಿನಗೆ ಗೊತ್ತದ ಏನೋ ಜೀವ? ಅದು ಕೂಡ ನನಗೆ ಗೊತ್ತಿಲ್ಲ. ಮತ್ತು ನೀ ಏನು ಕಲ್ತಿ ಸಾಲಿ ಒಳಗ? ಶಾಲ್ಯಾಗ ನನಗೆ ಬರೀ ಶಾಸ್ತ್ರ ಕಲಿಸ್ಯಾರ, ಶಾಲೆಯೊಳಗೆ ನನಗೆ ಬರೀ ಅಕ್ಷರ ಕಲಿಸ್ಯಾರ. ಹಾಗಾದರೆ ನೀವೊಂದು ಕೆಲಸ ಮಾಡು, ನಿಮ್ಮ ತಂದೆಯು ಕೂಡ ದೊಡ್ಡ ವಿದ್ವಾಂಸದಾನ, ನೀನು ಮನೆಗೆ ಹೋಗಿ
ಇವೇ 5 ಪ್ರಶ್ನೆಗಳನ್ನು ನಿಮ್ಮ ತಂದೆಗೆ ಕೇಳು. ಆತ ಉತ್ತರಿಸಿದ ಅಂದ್ರೆ ನೀನು ಬಂದು ನನಗೆ ಹೇಳು ಅಂತ ಅವ ಕಳಿಸಿದ. ನೀವು ಮನೆಗೆ ಬಂದ. ಅವ್ರ ತಂದೆ ದೊಡ್ಡ ವಿದ್ವಾಂಸ, ಉದ್ದಾಲಕ. ತಂದೆಗೆ ಹೇಳಿದ, ನಾನು ಹೀಗೆ ಪಾಂಚಾಲ ದೇಶಕ್ಕೆ ಹೋಗಿದ್ದೆ, ಹೀಗೊಂದು ಪ್ರಸಂಗ ನಡೀತು, ಅಲ್ಲಿ ಪ್ರವಾಹನ ಮಹಾರಾಜ 5 ಪ್ರಶ್ನೆಗಳನ್ನು ಕೇಳಿದಾನ, ನೀವು ಅವಕ್ಕೆ ಉತ್ತರಿಸಬೇಕು ಅಂತ ಕೇಳಿಕೊಂಡ. ಆತನು ಪ್ರಶ್ನೆಗಳನ್ನು ಕೇಳಿದ. ಆದರೆ ಅವ ತಂದೆ ಅಂದ, ನಾನೂ ಸಹಿತ ಇವುಗಳನ್ನು ಕುರಿತು ಇಲ್ಲಿ ತನಕ ಯೋಚನೆ ಮಾಡಿಲ್ಲ, ಆದರೆ ನಾನು ತಂದೆಯ ಜವಾಬ್ದಾರಿಯನ್ನು ವಹಿಸಬೇಕು. ನೀ ಯಾವಾಗ ನನಗೆ ಪ್ರಶ್ನೆ ಕೇಳಿದಿ ಅಂದರೆ ನಾನು ನಿನಗೆ ಉತ್ತರಿಸಬೇಕು. ನಿನ್ನ ಪ್ರಶ್ನೆಗಳಿಗೆ ಸಮಾಧಾನವನ್ನು ಹೇಳಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಮೊದಲು ನಾನೇ ಆ ರಾಜನ ಹತ್ತಿರ ಹೋಗ್ತೀನಿ. ನಾನು ಆ ರಾಜನ ಹತ್ತಿರ ಹೋಗಿ ಅವನ ಶಿಷ್ಯನಾಗಿ ಅವನಿಂದ ಈ ವಿದ್ಯೆಯನ್ನು ಪಡೆದುಕೊಂಡು ಬಂದು ನಿನಗೆ ಕಲಿಸ್ತೀನಿ ಅಂತ ಅವನು ತಂದೆ ಹೋದ. ನೋಡ್ರಿ ಹೆಂಗದ. ತಂದೆ ಆ ರಾಜನ ಹತ್ತಿರ ಹೋದ. ಆತ ಹೇಳಿದ, ನೀವು ನನ್ನ ಮಗನಿಗೆ ಪ್ರಶ್ನೆಗಳನ್ನು ಕೇಳಿದಿರಿ, ಆ ಪ್ರಶ್ನೆಗಳಿಗೆ ನನ್ನ ಹತ್ತಿರವೂ ಕೂಡ ಉತ್ತರ ಇಲ್ಲ, ಆದ್ದರಿಂದ ನಾನು ಕಲೀಲಿಕ್ಕೆ ಈಗ ಬಂದಿದ್ದೀನಿ, ನೀವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕು ಅಂತಂದ. ಅವಾಗ ಅವ ಹೇಳಿದ, ಹಾಗಾದ್ರೆ ಒಮ್ಮೆ ಹೇಳೋಕ್ಕಾಗುವುದಿಲ್ಲ, ನೀನು ನನ್ನ ಹತ್ತಿರ ಮೊದಲು ಸ್ವಲ್ಪ ದಿವಸ ಇರಬೇಕು. ಅವಾಗ ಈತ ಹೇಳಿದ, ನೀವು ಎಷ್ಟು ದಿವಸ ಇರು ಅಂತೀರ ಅಷ್ಟು ದಿವಸ ನಾನು ಇರ್ತೀನಿ. ಭಾಳ ದಿವಸ ಉಳ್ಕೊಂಡ, ಸೇವಾ ಮಾಡಿದ. ಆ ಬಳಿಕ ಆತ ರಾಜ ಹೇಳಿದ, ನೋಡು, ಒಂದೊಂದು ಪ್ರಶ್ನೆಯನ್ನು ನಿನಗೆ ನಾನು ಹೇಳ್ತೀನಿ, ಹೇಳ್ತಾ ಹೋಗ್ತೀನಿ, ಕೇಳ್ಕೊಂಡು ಹೋಗು. ಸತ್ತ ನಂತರ ಮನುಷ್ಯ ಬರ್ತಾನೋ ಇಲ್ಲೋ, ಎಲ್ಲಿ ಹೋಗ್ತಾನೆ, ಮತ್ತು ಈ ಜಗತ್ತಿಗೆ ಯಾಕೆ ಓರ್ಪುಲ್ ಆಗುವುದಿಲ್ಲ, ತುಂಬುವುದಿಲ್ಲ ಯಾಕಿದು? ಆನಂತರ ದೇವಲೋಕ, ದೇವಯಾನ, ಪಿತೃಯಾನ ಅಂತ ದಾರಿಗಳದಾವ, ಆ ದಾರಿ ಮೇಲೆ ಯಾರು ಹೋಗ್ತಾರೆ? ಅವ ಹೇಳಿದ, ಹೇಳಲಿಕ್ಕೆ ಶುರು ಮಾಡಿದ. ಸಂಕ್ಷಿಪ್ತ ಹೇಳ್ತೀನಿ, ನಿಮಗೆ ಭಾಳ ದೊಡ್ಡ ಉಪದೇಶ ಅದ ಅದು, ಸ್ವಲ್ಪ ಸಂಕ್ಷಿಪ್ತ ಹೇಳಿ ಮುಗಿಸೋಣ. ಈಗೆಲ್ಲರೂ ಇದು ಶಾರ್ಟ್ ಬಂದಾವ, ಅಷ್ಟೇ ಸಣ್ಣ ಸಣ್ಣ 1 ನಿಮಿಷದಾಗ ಮುಗಿಸ್ಬೇಕು. ಮೊದಲ ದಿವಸ ತುಂಬ ನಡೀತಿದ್ದು, ಅವುಗಳನ್ನು 3 ತಾಸು 2 ತಾಸಿಗೆ ತಂದರು. ಮುಂದೆ 1 ತಾಸು ನಡೆಯಕ್ಕೆ ಶುರು ಮಾಡಿದ್ದು. ಈಗ 1 ತಾಸಿಲ್ಲ, ಅಷ್ಟೇ 15 ನಿಮಿಷ. ಭಾಳ ಆದರೆ ಒಂದು 10 ನಿಮಿಷದಾಗ ಒಂದು ಮಾತು ಏನು ಹೇಳೋರಾದ್ರೆ ಹೇಳ್ರಿ, ನಾವು ಹೋಗ್ತೀವಿ ಅಂತಾರೆ. ಟೈಮಲ್ಲಿ ಯಾಕೆ ಮೊಬೈಲ್ ನೋಡ್ಬೇಕಾಗಿರ್ತದೆ ಭಾಳಷ್ಟು. ಅವ ಹೇಳಿದ, ನೋಡು, 2 ದಾರಿಗಳದಾವ. ಒಂದು ದೇವಯಾನ, ಯಾನ ಅಂದರೆ ದಾರಿ, ಇನ್ನೊಂದು ಪಿತೃಯಾನ. ಯಾರು ಆತ್ಮಜ್ಞಾನವನ್ನು ಮಾಡಿಕೊಳ್ತಾರೆ ಅವರು ದೇವಯಾನದ ಮೇಲೆ ಹೋಗ್ತಾರೆ. ಯಾರು ದೇವಯಾನದ ಹಿಡಿದು ಹೋಗ್ತಾರ ಅವರು ಹೊಳ್ಳಿ ಬರಂಗಿಲ್ಲ, ಅದು ಬೆಳಕಿನ ದಾರಿ. ಇನ್ನು ಯಾರು ಇಲ್ಲೇ ಪ್ರಪಂಚದಲ್ಲೇ ಬರೀ ಪ್ರಪಂಚ ಮಾಡ್ತಾ ಸಂಸಾರ ಮಾಡ್ತಾ ಇರ್ತಾರ, ಅವರು ಸತ್ತ ನಂತರ ಪಿತೃಯಾನದಿಂದ ಹೋಗ್ತಾರೆ. ಯಾರು ಪಿತೃಯಾನದ ಜೊತೆಗೆ ಹೋಗ್ತಾರ ಅವರು ಹೊಳ್ಳಿ ಮತ್ತೆ ಬರ್ತಾರೆ. ಹೊಳ್ಳಿ ಹೆಂಗೆ ಬರ್ತಾರ? ಅವ್ರ ಕರ್ಮಕ್ಕೆ ಅನುಗುಣವಾಗಿ ಅವರು ಬರ್ತಾರೆ. ಅವರ ದಾರಿ ಎಲ್ಲಿವರೆಗೆ ಅವ್ರ ಕರ್ಮ ಇರ್ತದ, ಅಲ್ಲಿ ಸ್ವರ್ಗಕ್ಕೆ ಹೋಗಿದ್ರು ಅಥವಾ ಎಲ್ಲೇ ಹೋಗಿದ್ರು ಅಂತ ಇಟ್ಕೊಡ್ರಿ, ಒಂದು ಸ್ಥಳ ಅಂತ ಇಟ್ಕೊಡ್ರಿ. ಇಲ್ಲೇ ಒಂದು ಸ್ಥಳ, ಮತ್ತು ಸ್ವರ್ಗ ಐತಿ ಅಂದರೆ ಹೇಳಿರಿ ಗುರುಗಳು ಅಲ್ಲಿ ಹೋಗ್ತಾರಂತ, ಎಲ್ಲೈತಿ ಹೇಳ್ರಿ ಅಂತ ನನಗೆ ಕೇಳಕ್ಕೆ ಬಂದಿರಿ. ಈಗ ನಾವಿಲ್ಲಿ ಬಂದೀವಲ್ಲ, ಆಶ್ರಮಕ್ಕೆ ನಾವು ಬಂದೀವಲ್ಲ, ಎಷ್ಟೊತ್ತನ ನಾವು ಇರ್ತೀವಿ? 1 ತಾಸು ನಾವು ಇರ್ತೀವಿ. ಮತ್ತು ನಾವು ಮರಳಿ ಎಲ್ಲಿ ಹೋಗ್ತೀವಿ? ಎಲ್ಲಿಂದ ನಾವು ಬಂದೇವಿ, ಯಾವುದ್ರ ಸಂಸ್ಕಾರವನ್ನು ನಾವು ಇಟ್ಟುಕೊಂಡು ಬಂದೇವಿ, ಅಲ್ಲಿ ನಾವು ಮತ್ತೆ ಹೊಳ್ಳಿ ಹೋಗ್ತೀವಿ. ನೀವು ಹಳ್ಳಿಯಿಂದ ಬಂದೀರಿ ಅಂದರೆ ತಲೆಯಾಗ ಹಳ್ಳಿ ತುಂಬಿರ್ತದ, ತಲೆ ಒಳಗೆ ನಿಮ್ಮ ಮಣಿ ತುಂಬಿರ್ತದ. ಹೊಳ್ಳಿ ಎಲ್ಲಿ ಹೋಗ್ತೀರಿ? ಹಳ್ಳಿಗೆ ಹೋಗ್ತೀರಿ, ಕಾತ್ರಾಳಕ್ಕೆ ಹೋಗೋದಿಲ್ಲ. ಯಾಕಂದರೆ ನಿಮ್ಮ ತಲೆ ಒಳಗೆ ಹಳ್ಳಿ ಅದ. ಹಾಗೆ ಇಲ್ಲಿಂದ ಹೋದ ನಂತರ ನಾವು ತಲೆ ಒಳಗೆ ಏನು ತುಂಬಿಕೊಂಡಿರ್ತೀವಿ, ಯಾವ ದಾರಿ ಮೇಲೆ ಹೋಗಿರ್ತೀವಿ, ಹೊಳ್ಳಿ ಅದ ದಾರಿ ಮೇಲೆ ನಾವು ಬರ್ತೀವಿ. ಇನ್ನು ದೇವಲೋಕ ಅದಲ್ಲ, ಆ ದಾರಿ ಮೇಲೆ ಹೋದವ್ರು ಹೊಳ್ಳಿ ಬರೋದಿಲ್ಲ ಅವರು. ಯಾಕಂದ್ರೆ ಅವರೆಲ್ಲ ಹಿಂದೆ ಸುಟ್ಟೆ ಹೋಗಿರ್ತಾರೆ. ಇನ್ನು ಹೊಳ್ಳಿ ಬರಬಾರ್ದಂತ ಹೋಗಿರ್ತಾರೆ. ಅವ್ರು ಎಲ್ಲಿ ಹೊಳ್ಳಿ ಬರೋರು? ಅವ್ರದ್ದೊಂದು ದಾರಿ ಅದ,
ಅವರು ಹೊಳ್ಳಿ ಬರುವುದಿಲ್ಲ. ಇದು ದೇವಯಾನ ಮತ್ತು ಪಿತೃಯಾನ ತಿಳ್ಕೊ. ಆನಂತರ ಇದು ಜಗತ್ತು ಫುಲ್ ಆಗುವುದಿಲ್ಲ, ಓವರ್ಫುಲ್ ಆಗುವುದಿಲ್ಲಲ್ಲ. ಯಾಕೆ ಅಂತಂದ್ರೆ ನೋಡು, ಜಗತ್ತು ಹೆಂಗದ ಅಂದ್ರೆ ಇದು ಚಕ್ರಾಕಾರವಾಗಿ ಅದ, ಸರ್ಕಲ್ ಅದ, ಸರ್ಕಲ್. ಜಗತ್ತ ವೃತ್ತಾಕಾರವಾಗಿ ಅದ, ಸುತ್ತುತ್ತಾ ಇರ್ತದ. ಮ್ಯಾಲಿಂದ ಕೆಳಗೆ ಬರ್ತದೆ, ಕೆಳಗಿಂದ ಮ್ಯಾಲೆ ಹೋಗ್ತದೆ. ಹೀಗೆ ಸುತ್ತುವುದರಿಂದ, ಈ ವೃತ್ತಾಕಾರ ಇರುವುದರಿಂದ ಇಲ್ಲಿ ಯಾವುದೂ ತುಂಬುವುದೇ ಇಲ್ಲ. ಹೀಗೆ ಕಂಡು ಬರ್ತದೆ, ಕಂಡಿದ್ದು ಒಂದು ದಿವಸ ಮತ್ತೆ ಮರೆಯಾಗ್ತದೆ, ಮತ್ತೆ ಕಂಡು ಬರ್ತದೆ, ಮತ್ತೆ ಮರೆ ಆಗ್ತದೆ. ಹಿಂಗೆ ಸುತ್ತುತ್ತಾನೇ ಇರ್ತದೆ. ಎಲ್ಲೋ ಒಂದು ಕಡೆ ಹೀಗೆ ತರದಿತ್ತು ಅಂತಂದ್ರೆ ಅದನ್ನು ತುಂಬಬಹುದಾಗಿತ್ತು. ಇದು ಸುತ್ತುತ್ತಾ ಇರುವುದರಿಂದ ಇದನ್ನು ತುಂಬಾಕಾಗುವುದಿಲ್ಲ. ಇದು ಹಾಗೆ ಸುತ್ತುತ್ತಾನೇ ಇರುವುದು, ಸುತ್ತುತ್ತಾನೇ ಇರುವುದು. ಅವಾಗ ಅವ ಮುಂದೆ ಹೇಳಿದ, ನೋಡು ಜೀವ ಈ 5 ಭೂತಗಳಲ್ಲಿ ಕೂಡಿಕೊಂಡು ಬರ್ತಾನಂತಾರಲ್ಲ, ಹೆಂಗೆ ಬರ್ತಾನ? ಅವಾಗ ಹೇಳ್ಯಾರವ್ರು 7-8 ವರ್ಷದ ಹಿಂದೆ. ಈಗೆಲ್ಲರೂ ವಿಜ್ಞಾನಿಗಳು ಬೇರೆ ಬೇರೆ ಹೇಳ್ತಿರಬಹುದು, ಆದರೆ ಅವ್ರು ಹೇಳುವುದೂ ಏನು ಸುಳ್ಳಲ್ಲ, ಅಷ್ಟೇ ಸತ್ಯ ಅದು. ನೋಡು, ಅದು ಜೀವ ಅದಲ್ಲ. ಜೀವ ಮೊದಲು ಹೋದ ನಂತರ ಒಂದು ಸೋಮ ಅಂತ ಒಂದು ದೇವತೆ ಅದ. ಆ ದೇವತೆ ಹತ್ತಿರ ಇರ್ತದೆ, ಅದೊಂದು ಪ್ರದೇಶ. ಆ ಬಳಿಕ ಆ ಜೀವ ಮಳೆ ಜೊತೆಗೆ ಬರ್ತದೆ, ಮಳೆಯಾಗಿ ಬರ್ತದೆ. ಬೀಳುವ ಮಳೆಯ ಜೊತೆಗೆ ಜೀವ ಕೂಡಿಕೊಂಡು ಮಳೆಯಾಗಿ ಭೂಮಿಗೆ ಬರ್ತದೆ. ಭೂಮಿಯಲ್ಲಿ ಬಂದ ನಂತರ ಅನ್ನ ಆಗ್ತದೆ. ಅನ್ನ ಆದ ಬಳಿಕ ಅದನ್ನೇ ಮನುಷ್ಯ ಉಣ್ತಾನ. ಅವನ ಹೊಟ್ಟೆಯಲ್ಲಿ ಅವನಲ್ಲಿ ಶಕ್ತಿಯಾಗಿ ರೇತಸ್ಸಾಗಿ ತಯಾರಾಗ್ತದೆ. ಆ ಶಕ್ತಿನೇ ಮುಂದ ಜೀವಾಗಿ ತಯಾರಾಗುವುದು ಅಂತ. ನೋಡ್ರಿ, ಜೀವ ಎಷ್ಟು ಸೂಕ್ಷ್ಮದ. ಅದು ಬರೇ ಹೊಟ್ಟೆಯಲ್ಲಿ ಅಷ್ಟೇ ಪ್ರವೇಶ ಆಗುವುದಿಲ್ಲ. ಅದು ಯಾವಾಗ ಪ್ರವೇಶ ಆಗ್ತದೆ? ಮಳೆಯಿಂದನೇ ಬರ್ತದೆ. ಭೂಮಿ ಒಳಗೆ ಅನ್ನ ಆಗ್ತದೆ. ಅನ್ನನ್ನು ಯಾರು ಉಣ್ತಾರ ಅವರಲ್ಲಿ ಶಕ್ತಿ ಆಗ್ತದೆ, ರೇತಸ್ಸಾಗ್ತದೆ. ಆ ರೇತಸ್ಸನ್ನೇ ಮುಂದೆ ಜೀವಕ್ಕೆ ಕಾರಣ ಆಗ್ತೈತಿ. ಹಿಂಗೆ ಈ ಕ್ರಮದಾಗ ಜೀವ ಬರ್ತೈತಿ ಅಂತ ಅವ್ರ ಋಷಿಗಳು ಹೇಳಿ. ಎಲ್ಲಿ ಹೋಗ್ತಾನ ಅವರು ಹೇಳಿದರು, ಹೆಂಗೆ ಬರ್ತಾನ ಅವರು ಹೇಳಿದರು, ಮತ್ತು ಆ ಯಾನಗಳನ್ನು ಕುರಿತು ಹೇಳಿದರು. ಇದು ಯಾವುದು ಇದರಲ್ಲಿ ಮಹತ್ವ ಅಂತಂದ್ರೆ, ಅವೇನು ತಂದೆ ಇದ್ದ ಉದ್ದಾಲಕ, ಇದನ್ನು ಆತ ಕಲಿಲಿಕ್ಕೆ ಹೋಗಿ ಕಲಿತು ಬಂದು ಮತ್ತು ತನ್ನ ಮಗನಿಗೆ ಹೇಳ್ತಾನಲ್ಲ, ಇದು ಭಾಳ ವಿಶೇಷ, ಇದು ಮಹತ್ವದ್ದು. ನಾನು ಹೇಳ್ತಾ ಇರೋದು ಅದನ್ನು. ಆ ಪ್ರಶ್ನೆಗಳು ಏನೇ ಇರಲಿ, ನಾವುಗಳನ್ನು ನೋಡೋಣ ಸಾವಕಾಶವಾಗಿ. ಆದರೆ ಆ ತಂದೆಯ ಮನಸ್ಸು ಎಷ್ಟು ದೊಡ್ಡದದ. ಇವ ಯಾರ್ಯಾರ ಪ್ರಶ್ನೆ ಕೇಳಿದ್ರಂದ್ರೆ, ನಿನಗೇನು ಗೊತ್ತದ, ಸುಮ್ಮ ಕೊಡು ಅಂತಿದ್ರು. ಆ ಪ್ರಶ್ನೆ ತೊಗೊಂಡು ನೀ ಏನು ಮಾಡವ, ನಿನಗೇನು ಮಾಡಬೇಕಾಗೈತಿ ಈಗ ಅಂತಿದ್ವಿ ನಾವು. ಆದರೆ ಆತ ಹಾಗೆ ಮಾಡಲಿಲ್ಲ. ಆತ ಅದನ್ನು ಕಲಿತುಕೊಂಡು ಬಂದು ತನ್ನ ಮಗನಿಗೆ ಉಪದೇಶವನ್ನು ಮಾಡಿದ. ಉದ್ದಾಲಕ ತನ್ನ ಮಗನಿಗೆ ಶ್ವೇತಕೇತುಗೆ ಉಪದೇಶವನ್ನು ಮಾಡಿದ. ನೋಡಿ, ಅದಕ್ಕೆ ಕಲಿಬೇಕು. ಮನುಷ್ಯನಿಗೆ ಅದು ಜ್ಞಾನ ಬೇಕಲ್ಲ. ಅದು ಜ್ಞಾನ ಹೆಂಗೆ ಬರ್ತದ? ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಂಗಳಂ ಕೇಳುತ್ತಂ, ಕೆಲವಂ ಮಾಳಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಗದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ, ಫಲವುಂ ಪಳ್ಳ ಸಮುದ್ರವೈ ಹರ ಹರ ಶ್ರೀಚನ್ನ ಸೋಮೇಶ್ವರ. ಒಬ್ಬ ಮನುಷ್ಯ ಜ್ಞಾನದ ಸಾಗರ ಆಗಬೇಕಾದ್ರೆ ಏನೇನು ಮಾಡಬೇಕಾಗ್ತೈತಿ ಅಂತ. ಕೆಲವಂ ಬಲ್ಲವರಿಂದ ಕಲಿತು, ಕೆಲವನ್ನ ಯಾರು ತಿಳಿದಾರ ಅವರಿಂದ ಕಲಿಬೇಕು. ಕೆಲವಂ ಶಾಸ್ತ್ರಂಗಳಂ ಕೇಳುತ್ತಂ, ಕೆಲವನ್ನ ಶಾಸ್ತ್ರ ಗ್ರಂಥಗಳಿಂದ ತಿಳ್ಕೊಳ್ಬೇಕು. ಕೆಲವಂ ಮಾಳಪವರಿಂದ ಕಂಡು, ಕೆಲವನ್ನ ಮಾಡುವವರು ಇರ್ತಾರೆ ಅವರಿಂದ ನೋಡಿ ಕಲಿಬೇಕು. ಕೆಲವಂ ಸುಜ್ಞಾನದಿಂದ ನೋಡುತ್ತಂ, ಕೆಲವನ್ನ ನಾವೇ ಯೋಚನೆ ಮಾಡಿ ಚಿಂತನೆ ಮಾಡಿ ಕಲಿಬೇಕು. ಕೆಲವಂ ಸುಜ್ಞಾನದಿಂ ನೋಡುತ್ತಂ ಸರ್ವಜ್ಞನಪ್ಪಂ ನರಂ, ನರ ಅವಾಗ ಸರ್ವಜ್ಞನಾಗುವುದು. ಹೇಗೆ? ಫಲವುಂ ಪಳ್ಳ ಸಮುದ್ರವೈ ಹರ ಹರ ಶ್ರೀಚನ್ನ ಸೋಮೇಶ್ವರ. ಹೇಗೆ ಒಂದು ಸಮುದ್ರ ಆಗಬೇಕಾದ್ರೆ ಸಾವಿರಾರು ಹಳ್ಳಗಳ ಹರಿದು ಹರಿದು ಹೊಳಿಗಳಾಗಿ, ಹೊಳಿಗಳ ಕೂಡಿ ಹೆಂಗೆ ಸಮುದ್ರ ಆಗ್ತದೆ,
ಆಗ ಎಲ್ಲ ಮಾತುಗಳು ಕೂಡಿ ಕೂಡಿ ಅವಾಗೊಬ್ಬ ಮನುಷ್ಯ ಸರ್ವಜ್ಞನಾಗ್ತಾನೆ. ನಾವೇನಂತೀವಿ, ನಾನು ಸಾಕಷ್ಟು ತಿಳಿದುಕೊಂಡನಿ ಅಂತೀವಿ. ಯಾರು ನಾನು ಸಾಕಷ್ಟು ತಿಳಿದುಕೊಂಡನಿ ಅಂತಾನ ಅದ ಅಜ್ಞಾನ. ಯಾರು ನಾನು ಸಾಕಷ್ಟು ತಿಳಿದುಕೊಂಡನಿ ಅಂತಾನ ಅವ ಏನೂ ಮುಂದೆ ತಿಳಿದುಕೊಳ್ಳುವುದಿಲ್ಲ. ಮತ್ತು ಇನ್ನೊಬ್ಬ ಹೇಗದಾನ, ನಮಗೇನು ತಿಳುವಳಿಕೆ ತೊಗೊಂಡು ಏನು ಮಾಡುವುದು ಅಂತಾನಲ್ಲ, ಅವನೂ ಅಜ್ಞಾನಿನೇ. ಮತ್ತು ಅವನಿಗೂ ಜ್ಞಾನ ಆಗುವುದಿಲ್ಲ. ಕಲಿಯುವುದು ಎಷ್ಟದ ಈ ಜಗತ್ತಿನಾಗ, ಕಲಿಯುವುದು ಮುಗಿತದ ಏನು? ಆಯುಷ್ಯದ ತುಂಬ ಕಲಿದ್ರೂ ಕೂಡ ಮುಗಿಯುವುದಿಲ್ಲ. ಇನ್ನು ನಾವು ಅಂತಿರ್ತೀವಿ, ಏನು ಕಲಿತು ಏನು ಕೇಳಿ ಏನು ಮಾಡೋದದ, ಎಷ್ಟು ಕೇಳಿಲ್ಲ ನಾವು, ಎಷ್ಟು ಹೇಳಿಲ್ಲ, ಇನ್ನೇನು ತಿಳ್ಕೊಳ್ಳೋದು ಮುಗಿದತ್ತಲ್ಲ. 60 ವರ್ಷ ತನಕ ಕಲ್ತೀವಲ್ಲ, ಕೇಳಿದೀವಲ್ಲ, ಮುಗಿತು, ಇನ್ನೇನು ಕೇಳೋದಿಲ್ಲ ಅಂತೀವಿ. ಮುಗಿದಿಲ್ಲ ಇನ್ನೂ. ಅದು ಅಷ್ಟು ಬೇಗ ಮುಗಿಯುವುದೂ ಇಲ್ಲ. ಅದಕ್ಕೆ ಅವರು ಹೇಳಿದರು, ಸರ್ವಜ್ಞ ಆಗಬೇಕಾಗಿತ್ತಂದ್ರೆ ಹೀಗೆ ಕಲಿತಾ ಇರಬೇಕು. ಮಾಡೋರಿಂದ ಕಲಿಬೇಕು, ಬಲ್ಲವರಿಂದ ಕಲಿಯುವುದು, ಶಾಸ್ತ್ರಗಳಿಂದ ಕಲಿಯುವುದು, ಕೊನೆಗೆ ನಾವೇ ಯೋಚನೆ ಮಾಡಿ ಕಲಿಯುವುದು. ಆವಾಗದು ಜ್ಞಾನ ಆಗುವುದು, ಸರ್ವಜ್ಞತ್ವ ಬರುವುದು. ಮತ್ತು ಆ ಜ್ಞಾನ ಇರ್ತದಲ್ಲ, ಅದು ನಮ್ಮ ಮನಸ್ಸನ್ನು ಶುದ್ಧಗೊಳಿಸ್ತದ, ಪರಿಶುದ್ಧಗೊಳಿಸ್ತದ. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವರು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವರು, ಮನ ಮಾಸಿದಡೆ ಸಂಗನ ಶರಣರ ಅನುಭಾವವ ಮಾಡುವುದು ಅಂತ. ನಮ್ಮದು ತಲೆ ಹೊಲಸಾಯಿತು ಅಂದರೆ ಏನು ಮಾಡ್ತೀವಿ? ಮಸ್ತ್ ಪೈಕಿ ಬಿಸಿನೀರು ಕಾಸಿ ಸೀಗಿ ಎಣ್ಣೆ ಹಾಕಿ ತಲೆ ತೊಳ್ಕೊತಾರೆ. ಮಹಾಮಜ್ಜನ ಮಾಡುವುದು, ತಲೆ ಸ್ವಚ್ಛ ಆಗ್ತದೆ. ಬಟ್ಟೆ ಹೊಲಸಾದು ಅಂದರೆ ಏನು ಮಾಡೋದು? ನಾವೇ ತೊಳೆದು ಅಥವಾ ತೊಳೆಯವ್ರಿದ್ರಂದ್ರೆ ಕೊಡುವುದು, ಅವರು ಸ್ವಚ್ಛಗೊಳಿಸಿ ಕೊಡ್ತಾರೆ. ಇನ್ನು ಮನಸ್ಸು ಹೊಲಸಾಯ್ತಂದ್ರೆ ಏನು ಮಾಡೋದು? ಯಾರಿಗಾರ ಕೊಡೋದೇನು, ತೊಳೆದು ಕೊಡ್ರಿ ಒಂದು ವಾರ ಇಟ್ಕೊಂಡು ಅಂತ. ನಮ್ಮ ಮನಸ್ಸು ಬಹಳ ಹೊಲಸಾಗೈತಿ, ಅದಕ್ಕೆ ತೆಗೆದುಕೊಡ್ರಿ, ಏನೇನು ಇದಕ್ಕೆ ಸಬಕಾರ ಹಾಕ್ತೀರಿ ಹಾಕಿ ತೊಳೆದು ಸ್ವಚ್ಛ ಮಾಡಿ ಕೊಡ್ರಿ ಅಂತ ಅನ್ನೋದೇನು ಇಲ್ಲ. ಅದಕ್ಕೇನು? ಶರಣರ ಅನುಭಾವವ ಮಾಡುವುದು. ಈಗೇನು ನಾವು ಅನುಭಾವವನ್ನು ಮಾಡ್ತೀವಿ, ಇದು ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸುವಂಥ ಸಾಧನ. ಈ ಸಾಧನವನ್ನು ಬಿಟ್ಟು ಬೇರೆ ಸಾಧನ ಅದಕ್ಕಿಲ್ಲ. ದೇಹವನ್ನು ನೀರಿನಿಂದ ಸ್ವಚ್ಛ ಮಾಡಬಹುದು, ಬಟ್ಟೆಯನ್ನು ನೀರಿನಿಂದ ಸ್ವಚ್ಛ ಮಾಡಬಹುದು. ಮನಸ್ಸನ್ನು ಯಾವುದರಿಂದ ಸ್ವಚ್ಛ ಮಾಡುವುದು? ಅದನ್ನು ಅನುಭಾವದಿಂದನೇ ಸ್ವಚ್ಛ ಮಾಡಬೇಕು. ಮತ್ತು ಅದು ಬಹಳ ಹೊಲಸಾಗ್ತಾ ಇರ್ತದೆ, ಎಲ್ಲರದು ಹೊಲಸಾಗ್ತಾ ಇರ್ತದೆ. ದೇಹ ಇನ್ನೂ ಒಂದು ದಿವಸಕ್ಕೆ ಒಂದು ಸಲ ಸ್ನಾನ ಮಾಡಿಸಿದ್ರೆ ಮುಗಿತದು, ಸ್ವಚ್ಛ ಇರ್ತದೆ. ಆದರೆ ಮನಸ್ಸು ಹಂಗೆ ಆಗೋದಿಲ್ಲ. ಇಲ್ಲಿ ಕೇಳಿರ್ತೀವಿ, ಹೊರಗೆ ಹೋಗೋದ್ರಾಗ ಹೊಲಸಾಗ್ಬಿಡ್ತದೆ, ಹೊರಗೆ ಹೋಗೋದ್ರಾಗ ಅದು ಮಲಿನ ಆಗ್ತದೆ. ಅಷ್ಟು ಸೂಕ್ಷ್ಮ ಅದ. ಕೇಳಿ ಹೇಳಿ ಹೇಳುವುದ್ರಾಗನೇ ಮನಸ್ಸು ಹೊಲಸಾಗ್ತದೆ. ಆ ಮನಸ್ಸನ್ನು ಶುದ್ಧಗೊಳಿಸುವುದಕ್ಕಾಗಿಯೇ ಅನುಭಾವವನ್ನು ಮಾಡುವುದು ಅಂತ. ಅದನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಮತ್ತು ಏನು ಆ ಶರಣರ ಮಾತುಗಳು, ಸಂತರ ಮಾತುಗಳನ್ನು ನಾವೆಲ್ಲ ಕೇಳುವರದೇ. ಅವು ಯಾವರು, ಯಾವ ಶಾಸ್ತ್ರ, ಏನು, ಯಾವ ಪುರಾಣ ಅಂತ ತಲೆ ಒಳಗಿರ್ತದೆ. ಯಾವ ಪುರಾಣ? ನಮ್ಮದೇ ಪುರಾಣ, ಹೆಸರು ಅಷ್ಟೇ ಬೇರೆ. ಯಾವ ಶಾಸ್ತ್ರ? ಮನುಷ್ಯನಿಗೆ ಶಾಸ್ತ್ರ ಅಲ್ಲ, ಪ್ರಾಣಿಗಳಿಗೆ ಯಾವಕ್ಕೂ ಶಾಸ್ತ್ರ ಇಲ್ಲ. ಯಾವ ಶಾಸ್ತ್ರ? ಮನುಷ್ಯ ಶಾಸ್ತ್ರ. ಯಾವ ಪುರಾಣ? ಮನುಷ್ಯ ಪುರಾಣ. ನೀವೆಲ್ಲರೂ ಶಿವಪುರಾಣ ಕೇಳಿರಿ, ಭಾಗವತ ಪುರಾಣ ಕೇಳಿರ್ತೀರಿ, ದೇವಿ ಪುರಾಣ ಕೇಳಿರ್ತೀರಿ. ಇದು ನಮ್ಮದು ಹೊಸ ಪುರಾಣ, ಮನುಷ್ಯ ಪುರಾಣ. ಯಾವ ಶಾಸ್ತ್ರ? 6 ಶಾಸ್ತ್ರಗಳು, 18 ಪುರಾಣಗಳದಾವ ಅಂತ ಹೇಳ್ತಾರಲ್ಲ. ಆ 18 ಪುರಾಣದಲ್ಲಿ 18 ಶಾಸ್ತ್ರ, 6 ಶಾಸ್ತ್ರಗಳಲ್ಲಿ ಈ ಮನುಷ್ಯ ಶಾಸ್ತ್ರನೇ ಭಾಳ ದೊಡ್ಡದಿದು. ನೀವು ಒಬ್ಬ ಸುಧಾರಣೆ ಆದಂದ್ರೆ ಉಳಿದೆಲ್ಲವೂ ಸುಧಾರಣೆ ಆಗ್ತದೆ, ಎಲ್ಲವೂ ಸುಧಾರಣೆ ಆಗ್ತದೆ. ಒಂದು ಶಾಸ್ತ್ರ ನೋಡುವುದು. ಅದಕ್ಕೆ ನೀವು ಯಾರ್ದಾರೆ ಪುರಾಣ ಕೇಳಾಕತ್ತೀವಿ ಹೋಗಾಕತ್ತೀವಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಯಾರಿಗೆ. ಶಿವನ ಪುರಾಣ ನಾವು ಕೇಳಿ ಏನು ಮಾಡೋದು? ಪಾಪ ಅವ್ನು ಶಿವ ಅಂತ, ನಂದು ಯಾಕೆ ಪುರಾಣ ಕೇಳ್ತೀರಪ್ಪ, ನಿಮ್ಮದು ಕೇಳ್ರಿ ಮೊದಲು. ನನ್ನ ಪುರಾಣ ನನ್ನ ಮೇಲೆ ಹಾಕಿ ನಿಮ್ಮದು ತಿದ್ದುಕೊಳ್ಳೋರು ಏನು ನೀವು? ಹಂಗೆ ಮಾಡಬೇಡ್ರಿ, ನಿಮ್ಮ ಪುರಾಣ ಕೇಳ್ರಿ ಮೊದಲು.
ನಿಮ್ಮದೇನೇನು ಆಗೈತಿ ನಿಮ್ಮ ಪುರಾಣ ಕೇಳ್ಕೊಡ್ರಿ, ನಿಮ್ಮ ಶಾಸ್ತ್ರವನ್ನು ಓದ್ಕೊಡ್ರಿ. ಅದಕ್ಕೆ ಈ ಶ್ರಾವಣದಾಗ ಯಾರು ನಿಮಗೆ ಕೇಳಿದ್ರಂದ್ರೆ ಸ್ವಾಮಿಗಳು ಯಾವ ಪುರಾಣ ಹೇಳಕತ್ತಾರ? ಮನುಷ್ಯ ಪುರಾಣ ಹೇಳಕತ್ತಾರೋ ಅಂತ ಹೇಳಬೇಕು. ಏನು ರೀ ಇದು ಎಲ್ಲಿ ಬಂತು ಅಂತಾರೆ ಅವ್ರು. ಅಲ್ಲಿ ಬಂದರೆ ಗೊತ್ತಾಗ್ತದೆ ಅಂತ ಹೇಳೋದು. ಆಶ್ರಮಕ್ಕೆ ಬರ್ರಿ, ಅಲ್ಲಿ ಗೊತ್ತಾಗ್ತದೆ ಪುರಾಣದದು. ಯಾವ ಶಾಸ್ತ್ರ? ಮನುಷ್ಯ ಶಾಸ್ತ್ರ. ಅವರೆಲ್ಲರೂ ವಿಜ್ಞಾನಿಗಳ ಜೀವಶಾಸ್ತ್ರ ಹೇಳ್ಯಾರ. ಜೀವಶಾಸ್ತ್ರ ಇನ್ನೂ ಕಲಿಬಹುದು, ಎಲ್ಲ ಜೀವಿಗಳು ಹೆಂಗದಾವ ಅಂತ ತಿಳ್ಕೊಳ್ಬಹುದು. ಇರುವೆ ಹೆಂಗೈತಿ, ಆನೆ ಹೆಂಗೈತಿ ಎಲ್ಲ ತಿಳ್ಕೊತಾನೆ. ಅವ ಹೆಂಗದಾನಂತ ಬಿಡ್ತಾನೆ. ಇದು ಹೆಂಗದ ನೋಡ್ರಿ ಮನುಷ್ಯ ಶಾಸ್ತ್ರ. ಈ ಮಾನವ ಶಾಸ್ತ್ರವನ್ನು ಕುರಿತು ನಾವು ಚಿಂತನವನ್ನು ಮಾಡುವವರದೇವಿ. ನಮಸ್ಕಾರ. ನಾಳೆ ಬರ್ರಿ.